ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಚಾನಲ್ಗೆ ಸ್ವಾಗತ. ಸೊ ಶ್ರೀನಗರಿಂದ ಹೊಡ್ತಾ ಇದ್ದೀವಿ. ಡಾಲ್ ಲೇಕ್ ವಿಡಿಯೋ ನೋಡಿದ್ವಿ ಲಾಸ್ಟ್ ವಿಡಿಯೋ. ಸೊ ನಮ್ಮ ಒಂದು ಕ್ಲಬ್ನ ಈಗ ಶ್ರೀನಗರ್ ಟು ಕಾರ್ಗಿಲ್ ಹೋಗ್ತಾ ಇದ್ದೀವಿ. ಇವತ್ತು ಡೇ 5 ಅಲ್ವಾ, ಡೇ 4 ನಮಗೆ ಗೊತ್ತಿಲ್ಲ. ಬೆಂಗಳೂರು ಬಿಟ್ಟ ಮೇಲೆ ದಿನಗಳು ಗೊತ್ತಿಲ್ಲ ಮತ್ತು ಡೇನೂ ಗೊತ್ತಾಗಲ್ಲ. ಸೊ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಲೆಟ್ಸ್ ಗೋ ಟು ಕಾರ್ಗಿಲ್. ಅಲ್ಲ ರೆಡಿ? ಓಕೆ, ಹೋಗ್ತಾ ಮಾತಾಡೋಣ. ಸಕಾಲಾಗಿತ್ತು, ಚೆನ್ನಾಗಿತ್ತು. ನಾನು ಡಾಲ್ ಲೇಕ್ ಎಕ್ಸ್ಪ್ಲೋರ್ ಮಾಡಿದೆ. ಇವತ್ತು ಒಬ್ಬರು ಹೊಸ ರೈಡರ್ ಆ್ಯಡ್ ಆಗಿದ್ದಾರೆ, ಮೇಡಮ್ಮು. ಸೊ CRF ವುಮೆನ್ ಆನ್ ವೀಲ್ಸು. ಸೊ ನೋಡಿ, ಓಕೆ ಸರಿ. ಅದಕ್ಕೆಲ್ಲ ಹುಡುಗ ಎಲ್ಲರೂ ಎಲ್ಲ ಹುಡುಗರು ಇದ್ದಾರೆ, ಒಬ್ಬರೇ ಲೇಡಿ ಇರೋದು. ಸೊ ಓಕೆ, ಇಲ್ಲಿ ಸರಿ ಕುತ್ಕೊಳ್ಳಿ. ಓಕೆ, ರೈಟ್ ಹೋಗ್ಬೇಕು. ಬೇಡ ಸಿಗ್ನಲ್. ಅವ್ರು ಆರನ್ನು ನೋಡಿ ಹಿಂಸೆ ಕೊಡ್ತಾರೆ. ಹಿಂಸೆ ಕೊಡ್ತಾರೆ ಸಿಗ್ನಲ್ ನಿಂತ್ಕೊಂಡ್ರೆ. ಇವರು ಆಟೋದವರಲ್ಲ, ಇಲ್ಲೆಲ್ಲ ನೋ ರೂಲ್ಸ್ ಅಂತ ಇರ್ತಾರೆ. ದಿಸ್ ಈಸ್ ಶ್ರೀನಗರ್ ನಾ ಅಂತಾರೆ ಅವರು. ರೂಲ್ಸೇ ಫಾಲೋ ಮಾಡೋಕ್ಕೆ ಬಿಡಲ್ಲ ಗುರು ಅವರು. ಆಯ್ತು ಬನ್ನಿ ಆಯಿತು. ಸೊ ಇನ್ನೊಂದು ಏನು ಅಂದರೆ, ಶ್ರೀನಗರ್ಗೆ ಮತ್ತು ಲಡಾಖ್ಗೆ ಮೋದಿಯವ್ರು ಬರ್ತಾಯಿದ್ದಾರೆ 21st ಯೋಗ ಡೇಗೆ. ಸೊ ಒಂದು ಖುಷಿ ಅಂದರೆ ನಾವು ಇದ್ದೀವಿ, ಅವರು ಬರ್ತಾಯಿದ್ದಾರೆ. ನಾವು ಅವ್ರನ್ನ ಮೀಟ್ ಮಾಡೋ ಒಂದು ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಣ್ಣ. ಓಕೆ, ಸೊ ಖುಷಿ ಅಲ್ವಾ? ಮತ್ತು ಹೆವಿ ಸ್ಟ್ರಿಕ್ಟು. ನಾವು ನೆನೆಲ್ಲ ಲಾಸ್ಟ್ ವೀಡಿಯೋ ನೋಡಿರ್ತೀರಲ್ಲ, ಅದರಲ್ಲಿ ಏನು ಡಿಫೆನ್ಸ್ ಗಾಡಿಗಳು ಮತ್ತು ಮಿಲಿಟ್ರಿಯವ್ರು ಏನಕ್ಕೆ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಿದ್ರು ಅಂದರೆ, ಮೋದಿಯವ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಫೋರ್ಸ್ನು ಕರೆಸಿ, ಪ್ಲಸ್ ಫೋರ್ಸ್ ಅವ್ರಿಗೆ ಬೇಕಾಗಿರೋವಂಥ ಒಂದು ಎಕ್ವಿಪ್ಮೆಂಟ್ಸ್ನ ಕೊಡೋದಕ್ಕೋಸ್ಕರ ಅಷ್ಟು ಬಂದಿರೋದು. ಸೊ ಮತ್ತು ನೀವು ನೋಡಿದ್ರಿ ಪ್ರೈವೇಟ್ ಬಸ್ಸು, ಪ್ರೈವೇಟ್ ಕಾರ್ಗಳಲ್ಲೆಲ್ಲ ಮಿಲಿಟ್ರಿಯವರಿದ್ದರು. ಸೊ ಅಷ್ಟು ಫೋರ್ಸ್ನ ಕರೆಸ್ತಾ ಇದ್ದಾರೆ. ಸೊ ಬಿಕಾಸ್ ಗೊತ್ತಲ್ಲ ಒಂದು ಶ್ರೀನಗರ್ ಅಂದರೆ ಏನು ಅಂತ ಮೋದಿಯವ್ರಿಗೆ. ಯಾರದು? ಓಕೆ ಇಷ್ಟ ಅದು. ಓಕೆ, ಸೊ ಅದಕ್ಕೋಸ್ಕರ ಮುಂದೆ ಲೆಫ್ಟು. ಎಲ್ಲಿದ್ದೀರಾ ಮೇಡಮ್? ಬನ್ನಿ. ಸೊ ಇನ್ನೊಂದು ಏನು ಗೊತ್ತಾ, ಯಾರೇ ಎಂಥ ಪ್ರಧಾನಿಗಳಾದ್ರೂ ಮತ್ತು ಎಂಥ ಮಿನಿಸ್ಟ್ರುಗಳಾದರೂ ಕಾಶ್ಮೀರಿಗೆ ಬರೋಕ್ಕೆ ಭಯ ಪಡ್ತಾರೆ. ಸೊ ಅಂಥದ್ರಲ್ಲಿ ನಮ್ಮ ಮೋದಿ ಬರ್ತಾರೆ ಅಂದರೆ ಗೊತ್ತಾ, ಆಲ್ರೆಡಿ ಬಂದಿದ್ದಾರೆ, ರ್ಯಾಲಿ ಎಲ್ಲ ಮಾಡಿದ್ದಾರೆ ಬಿಡಿ, ಅದೇನು ದೊಡ್ಡ ಇದೆಲ್ಲ ಅವ್ರಿಗೆ. ಸೊ ಸಖತ್ತು ಗ್ರೇಟು. ರ್ಯಾಲಿ ಮಾಡಬೇಕು ಅಂದರೆ ತಮಾಷೆ ಅಲ್ಲ. ಅವ್ರ ಮನೆ ಅನ್ನೋದಕ್ಕಿಂತ ಈ ಏರಿಯಾಗಳಿಗೆ ಬರೋಕ್ಕೆ ತುಂಬ ಜನ ಎದುರ್ಕೊಳ್ತಾರೆ. ಸೊ ಅದರಲ್ಲೂ ಪೊಲಿಟಿಷಿಯನ್ಸ್ಗಳು ಇದ್ದಿದ್ದು ಎದುರ್ಕೊಳ್ತಾರೆ, ಯಾಕೆಂದರೆ ಅವ್ರು ಅಷ್ಟೊಂದು ಟಾರ್ಗೆಟ್ ಇರುತ್ತೆ ಅವ್ರ ಮೇಲೆ. ಸೊ ಆದರೆ ನಮ್ಮ ಮೋದಿಯವರು ಜೀವಕ್ಕೋಸ್ಕರ ಬೆಲೆ ಕೊಟ್ಟಿಲ್ಲ. ಅವರು ನಮ್ಮ ಜನಕ್ಕೆ ಮತ್ತು ದೇಶಕ್ಕೋಸ್ಕರ ಬೆಲೆ ಕೊಟ್ಟಿರೋದು. ಮತ್ತೊಮ್ಮೆ ನಾನು ಅವ್ರದ್ದು PM ಆಗಿರೋದ್ರಿಂದ ನಂಗೆ ಸಖತ್ ಖುಷಿ ಆಗ್ತಾಯಿದೆ. ಸೊ ನಾನು ಹೌದು, ಈ ಥರ ಒಂದು ವಾತಾವರಣ ಇರೋ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಇರೋ ವಾತಾವರಣದಲ್ಲಿ ಟೂರಿಸ್ಟ್ ಇಷ್ಟು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಂದರೆ ಅವರೇ ಕಾರಣ. ನೋಡಿ, ಎಲ್ಲರೂ ಅಂದ್ಕೊಳ್ತಿರಲ್ಲ ಏನು ಮೋದಿ ಮಾಡಿದ್ದಾರೆ ಅಂತ. ಎಲ್ಲೋ ಒಂದು ಕಡೆ ಮಾಡಿರ್ತಾರೆ, ತಿಳ್ಕೊಬೇಕಷ್ಟೇ ಏನು ಮಾಡಿದ್ದಾರೆ, ಹೆಂಗಿತ್ತು, ಹೇಗಾಯಿತು ಅಂತ. ಸೊ ತಿಳ್ಕೊಳ್ದೆ ಏನೋ ಮಾತಾಡ್ತಾರಲ್ಲ, ಅದು ತಪ್ಪದು. ಓಕೆ, ಇರಲಿ ಬಿಡಿ, ನಿಮ್ಮ ಇಷ್ಟ. ಅದು ನೀವು ಯಾರನ್ನಾದ್ರೂ ಲವ್ ಮಾಡ್ಕೊಳ್ಳಿ, ನಮಗೇನಂತೆ. ಐ ಲವ್ ಮೋದಿ. ಓಕೆ ನೋಡಿ, ನಮ್ಮ ಕರ್ನಾಟಕದ ಪೊಲೀಸು ನೋಡಿ. ಇವರು ಲೇಬರ್ಸು. ಏನೋ ಇದು, ಅದೇ ಕಣೋ ಕಾಸು ಕೊಟ್ಟು ಗಲಾಟೆ ಮಾಡಿಸೋದು. ಬಿರಿಯಾನಿ ಕಬಾಬ್ 190. ಇನ್ನೊಂದು ಖುಷಿ, ಈ ರೇಡಲ್ಲಿ ಅಂದರೆ ನೋಡಿ, ಕರ್ನಾಟಕದ ಒಬ್ಬರು ವುಮೆನ್ ಪೊಲೀಸ್ ಆದರೂ ಬಬಿತಾ ಮೇಡಮ್ ಅವರು ನಮ್ಮ ಒಂದು ಕ್ಲಬ್ಗೆ ಜಾಯ್ನ್ ಆಗಿ ಲಡಾಖ್ ಮತ್ತು ಕಾಶ್ಮೀರಲ್ಲಿ ರೈಡ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ನಿಜವಾಗ್ಲೂ ಹೆಮ್ಮೆ ವಿಷಯ. ಸೊ ನಿಮಗೆ ಗೊತ್ತು, ವುಮೆನ್ಸ್ಗೆ ಅಷ್ಟು ತುಂಬ ಮಾಡಿದ್ದಾರೆ. ಎಲ್ಲ ಬೇರೆ ವುಮೆನ್ಸ್ ಅಂತೂ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರೋ ಪೊಲೀಸ್ ಆಗಿ ಅವ್ರ ಕೆಲಸ ಟೈಮ್ಗಳು ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ರಜಾ ಕೊಡೋದೇ ಕಷ್ಟ. ಅಂಥದ್ರಲ್ಲಿ ಕ್ಯಾನ್ಸಲ್ ಆಗಿ, ಆ್ಯಕ್ಚುಲಿ ಅವ್ರು ಚಂಡೀಗಢದಿಂದನೇ ಬರಬೇಕಿತ್ತು. ಸೊ ಕ್ಯಾನ್ಸಲ್ ಆಗಿ ಅವರು SP ಅವರು ಸಾರು ಬಿಟ್ಟಿರಲಿಲ್ಲ. ಸೊ ಏನೋ ಡ್ಯೂಟಿ ಇದೆ ಅಂತ. ಆದ್ರೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರ ಪರ್ಮಿಷನ್ ತೊಗೊಂಡು ಹಠ ಬಿಡದೆ ಬಂದಿದ್ದಾರೆ. ನಿಮ್ಗೊಂದು ಹ್ಯಾಟ್ಸ್ ಆಫ್ ನಮ್ಮ ಒಂದು ಗಂಧದ ಗುಡಿ ಕ್ಲಬ್ ಕಡೆಯಿಂದ. ಸೊ ಜೈ ಗಂಧದ ಗುಡಿ. ಸೊ ಹಂಗೆ ಬರಲ್ಲ. ಅವ್ರ ದೃಷ್ಟಿಲಿ ನೀವು ಕರೆಕ್ಟಾಗಿ ಓಡಿಸ್ತಾ ಇಲ್ಲ ಅಂತ ಬರುತ್ತೆ. ಸೊ ಅದರಿಂದ ಒಂದು ಹೇಳ್ತೀನಿ ಗೊತ್ತಾ, ನಾವು ಯಾವತ್ತೂ ಅಷ್ಟೇ ನಮ್ಮ ದೃಷ್ಟಿಲಿ ನಾವು ಸರಿಗಿಲ್ಲ ಅಂತೀವಿ, ಅವ್ರು ಸರಿಗಿಲ್ಲ ಅಂತೀವಿ. ಬಟ್ ಆದರೆ ಈ ಪ್ರಪಂಚನ ಹೆಂಗೆ ನೋಡಬೇಕು ಗೊತ್ತಾ, ನಾವು ನೋ ಕಮೆಂಟ್ಸ್, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಎಲ್ಲ ಒಂದೊಂದು ವಿಷಯದಲ್ಲಿ. ಯಾಕಂದರೆ ಇದು
ಈ ರೋಡ್ ಟ್ರಾಫಿಕ್ ವಿಷಯದಲ್ಲಿ ಯಾರ್ದು ತಪ್ಪು ಒಪ್ಪು ಅಂತ ಹೇಳೋಕ್ಕಲ್ಲ. ಅವ್ರ ವಿಷಯದಲ್ಲಿ ಅವ್ರು ಕರೆಕ್ಟಾಗಿರ್ತಾರೆ, ನಮ್ಮ ವಿಷಯದಲ್ಲಿ ನಾವು ಅವಾಗೇ ಜಗಳಗಳಾಗೋದು. ಸೊ ನಮ್ಮ ಪಾಡ್ ನಾವು ಗ್ಯಾಪ್ ಕೊಟ್ಬಿಟ್ಟು ಅವರೇ ನೀನೇ ಹೋಗು ರಾಜ ಅಂತ ಬಿಟ್ಬಿಡಿ. ಸೊ ಹಾಂ ಅದು ಕಮಾನ್ ಸೈಕಲ್ ಅವರು ಬೈಕ್ ಅವ್ರಿಗೆ ಬೈತಾರೆ. ಕಾಶ್ಮೀರ್ ಕಡೆ ನೋಡ್ಬೋದು ಅಗ್ರಿಕಲ್ಚರ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರಿಗಿರೋ ಜಾಗ ಒಳ್ಳೆ ವಾಟರ್ ಸೋರ್ಸ್ ಇದೆ ಅವ್ರಿಗೆ, ಮತ್ತು ಒಳ್ಳೆ ಇರಿಗೇಷನ್ ಇದೆ. ಬಟ್ ಆದರೆ ಮೇಯ್ನ್ ಟೂರಿಸಮೇ ಜಾಸ್ತಿ ಆ ಕಡೆ ಅವರು ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಯಾಕಂದರೆ ತುಂಬ ಈಸಿ ಅಲ್ವಾ ಟೂರಿಸ್ಟು, ಆರಾಮಾಗಿ ಒಂದು ಹೋಮ್ ಸ್ಟೇ ಯಾವುದೋ ಮನೆ ಮಾಡು, ಊಟ ಕೊಡು ಮಲ್ಕೋ. ಸೊ ಆ ಥರ. ಸೊ ಇರಿಗೇಷನ್ನು ಇದೆ, ಬಟ್ ಆದರೆ ಇವ್ರು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ ನನಗೂ. ಬಟ್ ಸ್ವಲ್ಪ ಕಡಿಮೆ ಆದ್ರೂ. ಬಟ್ ಆದರೆ ಆಪಲ್ ಅಂತೂ ಗೊತ್ತಲ್ಲ, ಮನೆ ಮುಂದೆ ಚೇಪೆಕಾಯಿ ಗಿಡ ಥರ ಬೆಳೀತದೆ ಇಲ್ಲಿ. ಇಲ್ಲಿ ಆಪಲ್ ಫೇಮಸ್ಸು, ನಿಮಗೆ ಗೊತ್ತಿರುತ್ತೆ. ಕಾಶ್ಮೀರಿ ಆಪಲ್ ಅಂದರೆ ಎಷ್ಟು ಫೇಮಸ್ ಅಂತ. ಮನೆಗಳ ಮುಂದೆ ಹೇಳೋದಲ್ಲ, ಚೇಪೆಕಾಯಿ ಗಿಡಗಳ ಥರ ಬೆಳೆಸ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇರೆ ಇರಿಗೇಷನ್ ಅಂದರೆ ಅಕ್ಕಿ ಬೆಳೀತಾರೆ ನೋಡಿದ್ದೀನಿ. ಆಮೇಲೆ ಇದು ಕೇಸರಿ ಬೆಳೀತಾರೆ. ಕೇಸರಿ ಅವ್ರದ್ದು ಮೇಯ್ನು ಅದು ಇದೆ. ಸೊ ಅದು ಒಂದು 3000 ಎಕರ್ ಅಷ್ಟು ಜಾಗನೇ ಒಂದೇ ಕಡೆ ಇದೆ. ಅದು ಆ ಜಾಗದಲ್ಲೇ ಅಂತ ಬೆಳೆಯೋದು ತುಂಬ ಚೆನ್ನಾಗಿ ಬೆಳೆಯುವಂಥ ಜಾಗ ಅದು. ಸೊ ಹಿಂಗೆ ಏನು ಪ್ರಪಂಚ ಸುತ್ತುತ್ತೀವಲ್ಲ, ಸೊ ಏನೇನು ತಿಳ್ಕೊಳ್ತೀವಿ ಅನ್ನೋದು ಅಂದರೆ ಈ ಥರ ಅಷ್ಟೇ. ಸೊ ಇದ್ರ ಬಗ್ಗೆ ತಿಳ್ಕೊಳ್ತೀವಿ ನಾಲೆಜು. ಸೊ ಈ ನಾಲೆಜಿಂದ ಏನು ಉಪಯೋಗ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇಶ ಸುತ್ತು ಕೋಶ ಓದು ಅಂತಾರೆ. ಸೊ ನಮಗೆ ಓದೋಕ್ಕಾಗಲಿಲ್ಲ, ಅದಕ್ಕೆ ದೇಶ ಸುತ್ತುತ್ತಾ ಇದ್ದೀವಿ. ನಮ್ಮ ಖುಷಿಗೆ ನಾವು ಸುತ್ತುತ್ತಾ ಇದ್ದೀವಿ, ಯಾರ ಖುಷಿಗೇನಲ್ಲ. ಸೊ ಆಯಿಲ್ ಖಾಲಿ ಆಗೋಗಿತ್ತು. ಸೊ ಅದಕ್ಕೆ ಒಂಚೂರು ಅದೇ ಬಿಸಿಲೆಲ್ಲ ಚೆನ್ನಾಗಿ ಹೊಡೆದು 45-7 ಡಿಗ್ರಿಲಿ ಒಂಚೂರು ಕಡಿಮೆ ಆಗಿತ್ತು. ಅದಕ್ಕೆ ಇಲ್ಲೇ ಟಾಪ್ ಅಪ್ ಮಾಡಿಕೊಂಡೆ, ಒಂಚೂರು ತೊಗೊಂಡೆ. ಓಕೆ, ठीक है भैया, बाय. ಕಾಶ್ಮೀರ್, ದ ಬ್ಯೂಟಿ ಆಫ್ ಹಿಲ್ಸ್ ನೋಡಿ ಹೆಂಗಿದೆ. ಎಲ್ಲ ಗ್ಲೇಷಿಯರ್ ವಾಟರ್ಸ್ ಇದೆಲ್ಲ ಬೆಟ್ಟದ ಮೇಲೆ ಹಿಮ ಕರಗಿ ಬರ್ತಾ ಇರೋದು. ಸೊ ಇವಾಗ ಹೈವೇಗೆ ಜಾಯ್ನ್ ಆಗ್ತಾ ಇದೀವಿ. ಇವಾಗ ವೆಲ್ಕಮ್ ಟು ಮನಿಗಾಮ್. ಇನ್ನೂ ಬ್ಲಾಕ್. ಹೆವಿ ಟೂರಿಸ್ಟು, ಏನೂ ಮಾಡೋಕ್ಕಾಗಲ್ಲ. ಕಾಶ್ಮೀರ ಎಲ್ಲ ಹೆವಿ ಟೂರಿಸಮ್. ಸೈಡ್ ಹೆಂಗಿದೆ ಪೈನ್ ಟ್ರೀ, ಎಲ್ಲ ಪೈನ್ ಟ್ರೀ ಅಂತಾರೆ ಇದನ್ನು. ಬ್ರೇಕು ಪೈನ್ ಟ್ರೀ ಅಂದ್ಬಿಟ್ಟು ನಾವಿಲ್ಲಿ ಹೋಗ್ಬಿಡ್ತೀನಿ. ಇದೆಲ್ಲ ಏನು ಲೆಫ್ಟ್ ಸೈಡಲ್ಲಿ ಕಾಣಿಸೋ ಇಲ್ಲೆಲ್ಲ ಆಪಲ್ ತೋಟಗಳಿದೆ ಇಲ್ಲೆಲ್ಲ ಒಳಗಡೆ. ಹೆಂಗೆ ಇದಕ್ಕೆಲ್ಲ ಸೆಕ್ಯೂರಿಟಿ ಕೊಡ್ತಾರೆ ಆಪಲ್ಲು. ಕಾಶ್ಮೀರಿ ಆಪಲ್ಲು ಒಳಗಡೆ ಇರೋದೆಲ್ಲ ಆಪಲ್ಗಳೇ. ಏನು ಅಂದರೆ ಈಗ ಎಷ್ಟೇ ಸಲ ಬಂದರೂ ಒಂದೊಂದು ಜಾಗಗಳು ಬೇಜಾರಾಗಲ್ಲ. ಯಾಕಂದರೆ ನೇಚರ್ ಆ ಥರ ಇರುತ್ತೆ. ಸೊ ಹೇಳಲ್ವಾ, ಜೀವನದಲ್ಲಿ ಮನುಷ್ಯ ಎಷ್ಟೇ ಡಿಪ್ರೆಷನಲ್ಲಿದ್ದರೂ ಅಷ್ಟೇ, ಎಷ್ಟೇ ಬೇಜಾರಲ್ಲಿದ್ರೂ ನೀವು ಏನೋ ಒಂದು ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಬೇಕು ಅಂದರೆ ನೀವು ಫಸ್ಟು ಬರೋದು ಹೊರಗಡೆ. ಸೊ ಮನೇಲಿ ಕೂತ್ಕೊಳ್ಳಲ್ಲ ನೀವು. ಸೊ ಇಲ್ಲ ಹೋಗ್ಬಿಟ್ಟು ಒಬ್ಬೊಬ್ಬರು ಬಾರ್ಗೆ ಹೋಗ್ತಾರೆ. ಆದರೆ ಅವರು ಕೊನೆಗೆ ಅವರ ನೋವುಗಳನ್ನ ಇಲ್ಲ ಅವ್ರನ್ನ ಏನೇ ಒಂದು ಕಷ್ಟಗಳನ್ನ ಮರಿಬೇಕು ಅಂದರೆ ನಮ್ಮ ನೇಚರ್ ಹತ್ರ ಬಂದಾಗೆ ನೀವು ಅವನ್ನೆಲ್ಲ ಮರೆಯೋಕ್ಕಾಗೋದು. ಸೊ ಇಷ್ಟೇ, ನೇಚರ್ ಆಲ್ವೇಸ್ ಗಿವ್ ಥೆರಪಿ. ನೇಚರೇ ಒಂಥರ ಥೆರಪಿ ಥರ. ನೀವು ನಿಧಾನ ಕಾನ್ವೆ ಗಾಡಿಗಳು ನೋಡಿ ಹೆಂಗೆ ಹೋಗ್ತಾ ಇತ್ತು, ಮಿಲ್ಟ್ರಿ ಗಾಡಿ. ಇದು ಹುಷಾರು, ಮಿಲ್ಟ್ರಿ ಗಾಡಿಗಳು ಮಾತ್ರ ಇದು ಮಾಡಬೇಡ. ಅವ್ರು ಬಿಡಿ, ಗಾಡಿ ಬರ್ತೈತೆ ಬಾ. ಓ ನಕ್ಕ ಹಿಟ್ಟ ಕೊಡೋನು ಹೋಗೋದಿಲ್ಲ. ಇನ್ನೊಂದು ಬೈತಾಳೆ, ಒಂದು 4 ಇಚ್ಚೋದು. ಓ ಫುಲ್ಲು ಮಿಲ್ಟ್ರಿ ಲಾರಿ ಬಿಡಿ. ನಮ್ಮವರಲ್ಲ, ಬಾ ಬಾ. ಅವರೆಲ್ಲ ಅಲ್ಲಿ ಹೋದ್ರಾ?
ನೋಡಿ ಗ್ಲೇಷಿಯರ್ ವಾಟರ್ ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ. ಕುಡಿಬೋದು, ಬಟ್ ಏನು ಅಂದರೆ ಮಣ್ಣು ಆ ಬೆಟ್ಟದ್ದು ಕಲರ್ ಹಿಂಗೆ ಇರುತ್ತೆ, ಸೊ ಅದಕ್ಕೆ ಈ ಕಲರ್ ಇರುತ್ತೆ. ಬಟ್ ಆದರೆ ಪ್ಯೂರ್ ವಾಟ್ರನೇ ಇದು. ಸೊ ಅದು ಬೆಟ್ಟನೆಲ್ಲ ಗ್ಲೇಷಿಯರ್ ಅಂತಾರಲ್ಲ, ಐಸ್ ನೀರು ಇದು. ಆ ಬೆಟ್ಟದ ಜೊತೆ ಎಲ್ಲ ಬರುತ್ತಲ್ಲ, ಮಣ್ಣೆಲ್ಲ ಪುಡಿಯೋದು. ಓಕೆ, ತೊಗೊಂಬನ್ನಿ, ಮುಂದೆ ಇರ್ತೀನಿ, ಆರಾಮಾಗಿ ಬನ್ನಿ. गई ಏನಿದೆ ಗುರು, ವೆದರೇ ಚೇಂಜ್ ಆಗೋಯ್ತು. ಸೋನ್ಮಾರ್ಗ್ ಎಂಟ್ರಿ ಕೊಡ್ತಿದ್ದಂಗೆ ವೆದರೇ ಚೇಂಜ್ ಆಗೋಯ್ತು. ಹತ್ತತ್ತು ಸೊ ಸೋನ್ಮಾರ್ಗ್ ಹೋಗ್ಬೇಕಾದ್ರೆ ಎಂಟ್ರಿ ಕೊಡ್ತಿದ್ದಂಗೆ ವೆದರೇ ಚೇಂಜ್ ಆಗೋಯ್ತು. ಹೆಂಗಿದೆ ನೋಡಿ ಇದು ಲೇಕ್ ಕಾರ್ಗಿಲ್ 135. ಸೋನ್ಮಾರ್ಗೆ ಇದು ಬೈಪಾಸ್ ರೂಟ್ ಮಾಡ್ತಾ ಇದ್ದಾರೆ. ಸೊ ಅಮರ್ನಾಥ್ ಹತ್ರ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮರ್ನಾಥ್ ಹತ್ರಗೆ. ಆಮೇಲೆ ಹೆವಿ ಮಿಲಿಟ್ರಿಯವ್ರು ಇರ್ತಾರೆ ಅಮರ್ನಾಥ್ಗೆ, ಅಂದರೆ ಪಿಲಿಗ್ರಿಮ್ಸ್ಗೆ ಸೆಕ್ಯೂರಿಟಿ ಕೊಡೋಕ್ಕೆ. ಸೊ ವೆದರ್ ಫುಲ್ಲು ಕೂಲ್, ಬಾಡಿ ಎಲ್ಲ ನಮಗೆ ಚಿಲ್ ಆಗ್ತಾಯಿದೆ. ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ. ಅವ್ರಿಗೂ ಆಗಲ್ಲ ಕೊಡೋ, ಈಗ ಹೊಡೀರಿ ಅಂದರೆ ಅವ್ರಿಗಿನ್ನೂ ಪ್ರಾಕ್ಟೀಸ್ ಇಲ್ಲ. ಯಾವನವನು ಚಪ್ರಿ ನನ್ನ ಮಗ, ಈ ನನ್ನ ಮಕ್ಕಳು ನೋಡಿದ್ರೆ ಗಾಂಡು, ನನ್ನ ಮಕ್ಕಳು ಗುರು ಅಲ್ಲ ತೊಳ್ಳೋದಲ್ಲ ನೋಡಿ, ಎಳ್ದಾಡೋದು ಯಾಕೆ, ಆರಾಮಾಗಿ ಹೋಗೋದು ಅವ್ನಿಗೇನು. ಗಾಡಿ ಬರ್ತಾಯಿದೆ ಗಾಡಿ ಬರ್ತಾಯಿದೆ ಅಲ್ಲ, ಮಕ್ಕಳಿಗೆ ತಿಂದ್ಬಿಡ್ತಾರೆ ಚರ್ಬಿಗಳನ್ನ. ಅದಕ್ಕೆ ಅಲ್ಲ ಗುರು, ಇನ್ನೂ ಒಬ್ಬ ಬೈಕ್ ರೈಡರ್ಗೆ ಅವರು ಇನ್ನೂ ಸಪೋರ್ಟ್ ಮಾಡಬೇಕು. ಬಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡು ಹೋಗೋದು. ಅದು ಅಲ್ಲಲ್ಲಿ ಹೆಂಗೋಯ್ತಾನೆ, ಈ ಬೀಳ್ಬೇಕು ಅವನೀಗ, ಖರಾಬಾಗಿರ್ತದೆ ನೋಡಲ್ಲಿ ಹೆಂಗೋ ನೋಡಲ್ಲಿ. ಅಲ್ಲ ಎಲ್ಲರೂ ಹೋಯ್ತಾರೆ, ಬಟ್ ಆದರೆ ಈ ಥರ ಎಲ್ಲ ತೊಂದರೆ ಕೊಡಬಾರ್ದು. ಮೊನ್ನೆನೂ ಹಂಗೆ ಮಾಡ್ತಾ ಇದ್ದ, ನೆನ್ನೆನು ಕ್ಲಚ್ ಪ್ಲೇಟ್ ವಾಸನೆ ಬರ್ತೈತೆ, ಆದರೂ ಬಿಡ್ತಾ ಇಲ್ಲ. ರುಬ್ತಾನೆ, ಎಣ್ಣೆ ಹೊಡೆದ್ಬಿಟ್ಟವನೆ. ಅಲ್ಲಿ ಎಣ್ಣೆ ಯಾರೋ ಬೇರೆಯವನೇ, ಏನು ಸೇಮ್ NS ನೋಡಿ, NS ಅವರೆಲ್ಲ ಹಿಂಗೇನೋ ಗುರು, ಹಂಗಾಗ್ಬಿಟ್ಟೈತೆ. ಆದರೆ ಒಬ್ಬೊಬ್ರು ಹಂಗಿರಲ್ಲ ಗುರು, ರೆಸ್ಪಾನ್ಸಿಬಿಲಿಟಿ ಓಡಿಸ್ತಾರೆ. ಆಮೇಲೆ ನೋಡ್ರಿ, ನಿಮ್ಮ ಗಾಡಿಗಳು ಅಬ್ಸರ್ವ್ ಮಾಡಿ, ನಿಮ್ಮ ಗಾಡಿ ಪಿಕಪ್ ಕಡಿಮೆ ಆಗ್ತಾ ಇರ್ತದೆ. ಯಾಕೆ ಹೇಳಿ, ಇಂಜಿನ್ ಕೂಲ್ ಆಗುತ್ತೆ. ಆಮೇಲೆ ಆಲ್ಟಿಟ್ಯೂಡ್ ಚೇಂಜ್ ಆಗ್ತಾ ಇರುತ್ತಲ್ಲ, ಆಲ್ಟಿಟ್ಯೂಡ್ ಚೇಂಜ್ ಆಗ್ತಿದ್ದಾಗೆ ನಿಮ್ಮ ಗಾಡಿಗಳು ಪಿಕಪ್ ಕಡಿಮೆ ಆಗ್ತಾ ಇರ್ತದೆ. ಹುಷಾರು ಮೇಡಮ್. ವಾಟ್ ಎ ಪೌಡ್ರಿಯಾ. ಸ್ನೋಫಾಲ್ ಅಂತೂ ನೋಡಿಲ್ಲ, ಸ್ನೋ ಥರ ಪೌಡ್ರ್ ಯಾರೋ ಅದು. ಸೋನ್ಮಾರ್ಗ್ ಕಾರ್ಗಿಲ್ ಇಲ್ಲ, ಏನಿಲ್ಲ. ಮೇಡಮ್ ಸೈಡ್ಗೆ ಹಾಕಿ ಗಾಡಿನ, ಒಂದು ಫೋಟೋ ಹೊಡ್ಕೊಳ್ಳೋಣ. ಗಾಡಿಗಳನ್ನ ಪ್ಯಾರಲಲ್ ಆಗಿ ನಿಲ್ಸ್ಬಿಟ್ಟು. ಇಲ್ಲಿ ನೋಡಿ, ಹಿಂಗೆ ಕ್ರಾಸಾಗಿ ನಿಲ್ಸ್ಕೊಳ್ಳಿ ಬಿಡಿ, ಆಯ್ತು, ಅಲ್ಲೇ ನಿಲ್ಸ್ಕೊಳ್ಳಿ. ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇದು. ಟ್ರೈನು ಇಲ್ಲೇ, ಎಲ್ಲ ಆ್ಯಕ್ಟಿವಿಟೀಸು, ಹಾರ್ಸ್ ರೈಡು ಮತ್ತು ಸ್ನೋ ರೈಡು ಎಲ್ಲ ಏನೇನೋ ಗೇಮ್ಸ್ಗಳಿದೆ. ಸೊ ಹೆವಿ ಜನ ಇಲ್ಲೇ ಇರ್ತಾರೆ. ಸೊ ಕಾಶ್ಮೀರ್ ಅಂದರೆ ಫೇಮಸ್ಸು, ಸೋನ್ಮಾರ್ಗು, ಪೇಲ್ಗಾಮು, ಗುಲ್ಮಾರ್ಗು, ಸೊ ಈ ಥರ. ಏನು ಗುರು ಜನ, ಜಾತ್ರೆ ಗುರು.
ಸಾಕಷ್ಟು ಜನ ಅವರೇ. ನೋಡಿ ಫುಲ್ಲು ಮೇಲ್ಗಡೆ ಸ್ನೋ ಆಗ್ತಾ ಇದೆ, ಅಲ್ಲಿ ಸ್ನೋ ಬೀಳ್ತಾ ಇದೆ ಮೇಲ್ಗಡೆ ಆಲ್ಟಿಟ್ಯೂಡಲ್ಲಿ. ಸೊ 1 ಇಯರ್ ಬ್ಯಾಕು ನಾವು ಅದೇ ಜಾಗದಲ್ಲಿ ಕ್ಯಾಂಪ್ ಮಾಡಿದ್ದು, ಕ್ಯಾಂಪ್ ಮಾಡಿ ನೈಟೆಲ್ಲ ಮಲಗಿದ್ದು. ಸೊ ನದಿ ಪಕ್ಕ ಅಲ್ಲೇ ಅದೇ ಜಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಒಂದು ಮಳೆ ಬಂದ್ಬಿಡ್ತು ಜೋರಾಗಿ ನೈಟು, ಆದರೂ ಹಂಗೆ ಮಲ್ಕೊಂಡು ಚಳಿಲಿ ಹಿಂಗಂಗೋ ತಪ್ಕೊಂಡು. ಎಷ್ಟು ಟ್ಯಾಂಕರ್ ಗಾಡಿಗಳು ಹೋಗ್ತಾರೆ ನೋಡಿ, ಎಲ್ಲ ಬಂದು ಮಿಲ್ಟ್ರಿಯವ್ರಿಗೆ ಆಲ್ಮೋಸ್ಟ್ ಹೋಗೋದು ಜಾಸ್ತಿ. ಇವೆಲ್ಲ ಟ್ಯಾಂಕರ್ಗಳು, ಎಷ್ಟು ಟ್ಯಾಂಕರ್ಗಳು ಹೋಗ್ತಾ ಇದೆಯಲ್ಲ ಇದೆಲ್ಲ ಮಿಲ್ಟ್ರಿಯವ್ರಿಗೆ ಹೋಗೋದು. ಬರೀ ಟ್ಯಾಂಕರ್ ಏನಾ. ಹಾಂ ಯಾರು ನಿನ್ನೆ ಹೇಳೋ ಲಾರಿ ಇರ ಇಲ್ಲೇ ಐತಲ್ಲ, ಅದೇ ಅಮರ್ನಾಥ್ಗೆ ಅನ್ಸುತ್ತೆ ಕಣೋ. ಅಮರ್ನಾಥ್ಗೆ ರೆಡಿ ಮಾಡ್ಕೊತವ್ರು, ಅದಕ್ಕೂ ರೆಡಿ ಮಾಡ್ತಾವ್ರು ಅನ್ಸುತ್ತೆ. ಅಮರ್ನಾಥ್ಗೆ ಎಲ್ಲ ಕ್ಯಾಂಪ್ಸು, ವೆಪನ್ಸು, ಕ್ಯಾಂಪ್ಸು ಮತ್ತು ಅವ್ರಿಗೆ ಬೇಕಾಗಿರೋ ಫೆಸಿಲಿಟೀಸ್ಗೆಲ್ಲ 29 ಇವ್ರೇನು 2 ವೀಲರ್ ಯಾವಾಗಲೂ ಇಳಿಸ್ತಾರಲ್ಲ, ನಮ್ಗಲ್ಲ ತಾನೆ. ಮುಂದೆಗಡೆ ಅಲ್ಲ, ಇಲ್ಲ ಇನ್ನೂ ಆಗಿಲ್ಲ, ಇನ್ನೂ ಲೇಟ್ ಆಗುತ್ತೆ ಬ್ರೋ. ಸಖತ್ತು ಲಾಂಗೆಸ್ಟ್ ಟನಲ್ ಆಗುತ್ತೆ. 16 ಕಿಲೋಮೀಟ್ರ್ ಅಲ್ಲ, 16 ಕಿಲೋಮೀಟ್ರ್ ಇಲ್ಲ ನೋಡಿ. ಟನಲ್ ವರ್ಕ್ ನಡೀತಾ ಇದೆ ಆಲ್ಮೋಸ್ಟ್. ಮುಂದೆಗಡೆ ಎಲ್ಲ ಎಲ್ಲೋ ಓಪನ್ ಆಗುತ್ತೆ. ನೋಡಿ ಜಾಗ ಗುರು ಇದು. ಎಲ್ಲಿದ್ದೀರೋ ನೀವು? ಸೈಡ್ ಕೊಡಿ ಮೇಡಮ್, ಲೆಫ್ಟು ಗಾಡಿ ಬರ್ತಾವೆ. ನೋಡಿ ಆಲ್ಟೋ ಹೆಂಗಾಗಿದೆ, ಚಪಾತಿ ಆಗೋಗಿದೆ. ಇದು ಮೋಸ್ಟ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿರೋದು, ಇದು ಆಕ್ಸಿಡೆಂಟ್ ಅಲ್ಲ, ಇದು ಲ್ಯಾಂಡ್ ಸ್ಲೈಡ್ಸ್ ಆಗಿ ಆಗಿರೋದು. ಏನು ಗುರು. ಸೊ ಬ್ಯಾಟ್ರಿ ವೀಕ್ ಆಗಿದೆ, ಆದರೂ ಆಫ್ ಆಗ್ತಾ ಇದೆ. ಒಳ್ಳೆ ವಾಟರ್ ಕ್ಲಾಸ್. ಸೊ ನೋಡಿ ಇದು ಜೋಜಿಲಾ ಪಾಸು. ನಾವು ಬಂದು ಇಲ್ಲೊಂದು ಮ್ಯಾಗಿ ಮತ್ತು ಟೀ ಬ್ರೇಕ್ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನೋಡಬೇಕು, ಫುಲ್ಲು ಕ್ಲೌಡ್ಸ್ ಇದೆ. ಮಳೆ ಬರ್ತಾಯಿತ್ತು, ಹಾಗೆ ಕಡಿಮೆನೇ ಆಯಿತು. ಸೊ ಇಲ್ಲಿ ಬಂದು ಫುಲ್ಲು ATV ವೆಹಿಕಲ್ಸು ಮತ್ತು ಗೇಮ್ಸು. ಸೊ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಫುಲ್ಲು ಗೇಮ್ಸು, ಅಲ್ಲಿ ವಾಟರ್ ಫಾಲ್ಸ್ ಇದೆ. ಸೊ ನೋಡಿ ATV ವೆಹಿಕಲ್ಸಲ್ಲಿ ಹೆಂಗೆ ಕರ್ಕೊಂಡು ಹೋಗ್ತಾರೆ ಮೇಲಕ್ಕೆ, ಫುಲ್ಲು ಟಾಪಾಗಿ ಕರ್ಕೊಂಡೋಗಿ ಡೌನಿಗೆ ಬರ್ತಾರೆ. ಸೊ ಫುಲ್ಲು ಟೂರಿಸ್ಟು. ಓಕೆ ಸೂಪರ್ ಗುರು. ಅವಳು ಜೋಜಿಲಾ ಪಾಸಲ್ಲಿ ಹಿಂಗೆ ಇರುತ್ತೆ ಆಲ್ಮೋಸ್ಟ್. ಅದೇ ಐ ಲವ್ ಬ್ರೋ. ನಡೀರಿ. ಓಕೆ ಜೋಜಿಲಾ ಪಾಸ್ ಬಾರ್ಡರ್. ಮೇಡಮ್ ನಿಂತ್ಕೋತೀರಾ? ಅಲ್ಲ ಎಲ್ಲ ಹೋದ್ರೆ ಎಲ್ಲಿದ್ದೀರಾ? ಜೋಜಿಲಾ ಬೋರ್ಡ್ ಹತ್ರ ಬನ್ನಿ, ಇಲ್ಲಿ ನಿಲ್ಸ್ಕೊಬನ್ನಿ. ಹೌದು ಹಾಂ, ಇಲ್ಲ ಬನ್ನಿ. ಜೋಜಿಲಾ ಪಾಸ್ ಬೋರ್ಡ್ ಇದೆ, ಬನ್ನಿ. ನಾನು ತೆಗಿತೀನಿ ಬನ್ನಿ. ಫಸ್ಟ್ ಬೋರ್ಡ್ ರೈಟು. ಹಾಂ ಹಿಂಗೆ ಬಂದು ಕ್ರಾಸಾಗಿ ನಿಂತ್ಕೊಳ್ಳಿ ಪ್ಯಾರ್ಲಲಾಗೆ. ಇಲ್ಲಿ ಮುಂದೆ ಬನ್ನಿ, ಹಿಂಗೆ ಮುಂದೆ ಬನ್ನಿ. ಇನ್ನು ಹಿಂಗೆ ಬಂದು ಹಿಂಗೆ ಪ್ಯಾರ್ಲಲಾಗೆ. ಹಾಂ ಆಗ್ಯಾರಿ. 4 ಅಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಬಂದಿರೋದು ಪ್ರೆಸೆಂಟ್ ಬಂದು 3 ಸಲ. ನೆಕ್ಸ್ಟ್ ಇನ್ನೊಂದು 10 ದಿವಸ ಬಿಟ್ಟು ತಿರ್ಗಾ ಬರ್ತೀವಿ. 4 ಸಲ ಒಂದೇ ರೂಟು. ಬೇಜಾರಾಗಲ್ಲ. ಎಲ್ಲರೂ ಅನ್ಕೋಬೋದು ಬೇಜಾರು, ನಾವು ಮುಂಡೆ ಮಕ್ಕಳು ಹಾಕ್ಕೊಡ್ಬೋದು. ಆಗಲ್ಲ ಗುರು ಬೇಜಾರು, ನಮ್ಗೆ ಇದೇ ಖುಷಿ. ಆಗಲ್ಲ, ನಮಗೆ ಬೇಜಾರು ಆಗೋದೇ ಇಲ್ಲ.
ಏನಿದೆ ಬಂದಿರೋರು ಗೊತ್ತಾಗಿರುತ್ತೆ. ಈ ವಿಡಿಯೋ ನೋಡ್ತಿರೋರ್ಗು ಬಂದು ಹೋಗಿ ಇಲ್ಲಿ ಇತ್ತು ಕೂಡ ಎತ್ಬಿಟ್ಟವ್ರಲ್ಲ. ಇಲ್ಲ 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 1 ಕಿಲೋಮೀಟರ್ ಆ್ಯಡ್ ಅಂತ ಹಾಕಿರೋದು. 1 ಕಿಲೋಮೀಟ್ರಲ್ಲ 1 ಕಿಲೋಮೀಟರ್ ಆ್ಯಡ್. 5G ನೆಟ್ವರ್ಕ್, ಫ್ರೀ ಟಾಯ್ಲೆಟ್ ಸರ್ವಿಸು, ಗಿಫ್ಟ್ ಐಟಮ್ಸು ಎಲ್ಲ ಕೊಡ್ತಾರೆ. ಸೊ ಇದು ಏನೋ ಚೆಕ್ಕಿಂಗು ಅಲ್ಲ. ಇಲ್ಲ ಇಲ್ಲ ಫೋಟೋ ಹೊಡ್ಕೋತಾರೆ. ಹಾಂ ಇದಕ್ಕೆ ಹೋಗೋದು ನಾವು? ಇಲ್ಲ ಹೋಗಲ್ಲ. ಸೆಲ್ಫಿನಾ ಸರ್? ಹಾಂ ಟೇಗಿದೆ. ನಾನು ಇವರು ಮಿಲ್ಟ್ರಿ ಅವರು ಅಂದ್ಕೊಂಡೆ. ಹಾಂ ಸೂಪರ್ ಭಯ್ಯ. ನಾನು ಅವ್ರು ಹಂಗೆ ಬಂದಿದ್ದವರು. ಯಾಕಂದರೆ ಅವ್ರ ಪಕ್ಕ ಅವ್ರ ಜೊತೆ ಬರ್ತಾಯಿದ್ರಲ್ಲ, ಮಿಲ್ಟ್ರಿಯವ್ರ ಜೊತೆ ಬರ್ತಾಯಿದ್ರು. ಮಿಲ್ಟ್ರಿ ಅವ್ರಿಗೆ ಹೋಗ್ಬಿಟ್ಟೆ. ಸೊ ಜೋಲ್ಸಿಲ್ಲ ಪಾಸು. ಸೊ ನೋಡಿ ರೈಟ್ ಕಾಣಿಸೋದಿಲ್ಲ. ಸೊ ನಮ್ಮ ಮಿಲ್ಟ್ರಿಯವರು ಸೊ ತಮ್ಮ ದೇಶಕ್ಕೋಸ್ಕರ ಪ್ರಾಣ ಹೊತ್ತೆ ಇಟ್ಟ ಅಂತ ಒಂದು ಜಾಗ. ಸೊ ಇದೊಂದು ಶಾರ್ಟ್ ಸ್ಟೋರಿ ಹೇಳಬೇಕು ಅಂದರೆ, ಪಾಕಿಸ್ತಾನವರು ಅಕ್ವೈರ್ ಮಾಡ್ಕೊಬಿಟ್ಟಿದ್ರು. ಸೊ ಈ ಕುರಿ ಮೇಯಿಸೋರಿಂದ ಮೆಸೇಜ್ ಗೊತ್ತಾಗಿ, ಸೊ ಏನಂದರೆ ಶರ್ಪಂತರವ್ರನ್ನ ಅವ್ರ ಕಡೆಯಿಂದ ಮೆಸೇಜ್ ಗೊತ್ತಾಗಿ, ಆಮೇಲೆ ತಿರ್ಗಾ ಅದನ್ನು ಅಲ್ಲಿ ಬೋರ್ಡಲ್ಲಿ ಹಾಕಿದ್ರೆ ಬೋರ್ಡೆಲ್ಲ ತೆಗೆದುಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲೆಲ್ಲ ಇತ್ತು ಬೋರ್ಡು. ಸೊ ಅದ್ರದ್ದು ಫುಲ್ ಡೀಟೇಲೇ ಇತ್ತು. ಆಮೇಲೆ ತಿರ್ಗಾ ವಾರ್ ಮಾಡಿ ಅಟ್ಯಾಕ್ ಮಾಡಿ ಬಿಡಿಸ್ಕೊಂಡ್ರು. ಸೊ ಇದು ಜಾಗದಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಅನ್ನೋದಕ್ಕೆ ಇದೊಂದು ಜಾಗ ನೋಡಿ. ಮೌಂಟೇನ್ಸ್ ವಾಟರ್ ಹೆಂಗೆ ಹೋಗ್ತಾಯಿದೆ. ಓಕೆ ಬನ್ನಿ ಸ್ನೇಹಿತರೆ. ಈಗ ಅನ್ಕೋಬೋದು ನೀವು, ಇದು ಆ್ಯಕ್ಚುಲಿ ನಾವು ಬಂದು ಕ್ಲಬ್ ಆರ್ಗನೈಸರ್, ಅಂದರೆ ನಮ್ಮ ಒಂದು ಗಂಧದಗುಡಿ ಕ್ಲಬ್ ಬಂದಿರೋದ್ರಿಂದ ನಾವು ಬಂದಿದ್ದೀವಿ. ಸೊ ನಾವೇ ಇದು ಬರಬೇಕು ಅಂದರೆ ಬರೋಕ್ಕಾಗ್ತಿರಲಿಲ್ಲ. ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದ್ರೂ ಸೊ ಇದೊಂದು ಪ್ಯಾಷನ್ ಕನ್ವರ್ಟೆಡ್ ಟು ಪ್ರೊಫೆಷನ್ ಮಾಡ್ಕೊಂಡಿದ್ದೀವಿ. ಸೊ ಅನ್ಕೋಬೋದು ಯಾರೋ ಒಬ್ಬ ವಸತಿ ನೋಡಪ್ಪ 3ನೇ ಸಲ ಹೋಗ್ತಾ ಇದ್ದೀನಿ ಅಂತ ನಾನು ಇದಾಕಿದ್ದೆ. ನಾನು ಏನು ವಿಡಿಯೋ ಹಾಕಿದ್ದೆ. ನನಗೆ ಖುಷಿ ಆಗ್ತಾಯಿದೆ. ಲಡಾಖ್ಗೆ 3ನೇ ಸಲ ಹೋಗ್ತಾ ಇದ್ದೀನಿ ಅನ್ನೋದೊಂದು ಮೆಸೇಜ್ ವಿಡಿಯೋ ಮಾಡಿದ್ದೆ. ಸೊ ಅವಾಗ ಯಾವನೋ ಒಬ್ಬ ಬೋಳಿ ಮಗ ಇದ್ದಾನೆ, ಏನಂತ ಮೆಸೇಜ್ ಹಾಕಿದ್ದ ಅಂದರೆ, ಬಿಟ್ಟಿ ದುಡ್ಡು ಬಂದರೆ ಆರಾಮ ಈ ಥರ 3-10 ಸಲ ಹೋಗ್ತೀವಿ ಅಂತಿದ್ದ. ಗಂಡು ಬಿಟ್ಟಿ ದುಡ್ಡೆಲ್ಲ ಕೊಡೋ ಕೆಲಸ ಮಾಡ್ತಾಯಿದ್ದೀವಿ. ಇದು ಒಂದು ವೃತ್ತಿನೇ ಅಂದ್ಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಸುಮ್ಮನೆ ಏನು ಮಾಡ್ತಾಯಿಲ್ಲ. ಇದನ್ನು ಪ್ಯಾಷನ್ಲಿ ಕನ್ವರ್ಟೆಡ್ ಪ್ರೊಫೆಷನ್ ಅಂತ. ಸೊ ಹಂಗೆ ಲೆಕ್ಕ ತೊಗೊಂಡ್ರೆ ಹೇಳಬೇಕು ಅಂದರೆ ಅವ್ನು ಕರೆಕ್ಟಾಗೆ ಮೆಸೇಜ್ ಹಾಕಿದ್ದೀನಿ. ಎಲ್ಲರಿಗೂ ಅಲ್ಲ ಇದು ಹೇಳ್ತಾ ಇರೋದು. ಸೊ ನಮ್ಮನ್ನು ಸಪೋರ್ಟ್ ಮಾಡೋರ್ಗಲ್ಲ, ನಮ್ಮನ್ನು ನೋಡಿ ತಿಕ್ಕ ಹುಡ್ಕೊಂಡು ಕಮೆಂಟ್ ಮಾಡೋರ್ಗಿದು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಇರ್ತಾರಲ್ಲ ಗಂಡುಗಳು. ಯಾರು ಇವರೇ ಲೋಕಲ್ ಅವರಾ? ಲಡಾಖ್ ಅವರನಾ? ಲಡಾಖ್ ಗಾಡಿ JK ಜಮ್ಮು ಕಾಶ್ಮೀರ ಗಾಡಿ. ಪಾಪ ವೀಲ್ ಬಿಚ್ಕೊಂಡು ಹೋಗೋರು. ಪಂಚರ್ ಆಗಿರುತ್ತೆ. ಹಾಂ ಸ್ವಲ್ಪ ಜೋರಾಗಿ ಹೇಳಿ ಮೇಡಮ್. ಹೆಂಗನ್ಸ್ತಿದೆ ಇದು ನಿಮಗೆ? ಬಾಯ್ಸ್ ಬನ್ನಿ ನೋಡಿ, ಜೋರಾಗಿ ಹೇಳಿ. ನಿಮ್ಮ ವಾಯ್ಸ್ ಕೇಳಿಸುತ್ತೆ ಮೈಕಲ್ಲಿ. ಹೆಂಗನ್ಸ್ತಿದೆ? ಓ ಸಮಾಧಾನ. ಹೋಗ್ಬಿಡ್ತೀವಿ. ಬೇಡ ಇಷ್ಟ ತನಕ ಇದು ಶ್ರೀನಗರು ನೋಡಿ. ದುಡ್ಡು ಇಸ್ಕೊತಾರ ಅವ್ರು ಹುಡುಗರು. ಓಟ್ ಬಾ ಆಯ್ತು ಬಾ ಓಟ್ ಬಾ. ಸೊ ಇಷ್ಟೋ ತನಕ ಕಾಶ್ಮೀರಲ್ಲಿ ಇದ್ದಿದ್ದು ನಾವು, ಅಂದರೆ ಜಮ್ಮು ಕಾಶ್ಮೀರ ಬಾರ್ಡ್ರಲ್ಲಿ. ಇವಾಗ ನಾವು ಫೈನಲಿ ಕಾರ್ಗಿಲ್ ಅಂದರೆ ಲಡಾಖು. ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಇದೆ ಅಲ್ವನಾ? ಎಂಟ್ರಿ ಇದೆ, ಎಂಟ್ರಿ ಮಾಡಬೇಕು ಇಲ್ಲಿ. ಯಾಕೆ ಬಾರಕ್ಕೆ? ಬನ್ನಿ ಇಲ್ಲಿ ರೈಟಿಗೆ ಬನ್ನಿ. ವಿಡಿಯೋ ಎಂಟ್ರಿ ಮಾಡಬೇಕು. ಎಲ್ಲರೂ ಬನ್ನಿ. ಓಕೆ ಇದೇನು ಅಂದರೆ ನಾವು ಲಡಾಖು ಎಂಟ್ರಿ ಕೊಡ್ತಾ ಇದ್ದೀವಲ್ಲ. ಸೊ ನಾವು ಇಲ್ಲಿ ಎಂಟ್ರಿ ಮಾಡ್ಬಿಟ್ಟು ಹೋಗಬೇಕು. ಇಷ್ಟ ತನಕ ಇದ್ದಿದ್ದು ನಾವು ಕಾಶ್ಮೀರು, ಅಂದರೆ ಜಮ್ಮು ಕಾಶ್ಮೀರ JNK. ಸೊ ಇವಾಗ ಇದು ಯೂನಿಯನ್ ಟೆರಿಟರಿ ಆಗಿದೆ. ಇವಾಗೆಲ್ಲ ತುಂಬ ದಿವಸನೇ ಆಗಿದೆ. ಓಕೆ ಕುರಿಗಳು ಸರ್ ನೋಡಿ. ಅಪ್ಪ ನೋಡಿ, ಕತ್ತೆಗಳಲ್ಲಿ ಇವ್ರು ಊಟಗಳು ತೊಗೊಂಡಿರ್ತಾರೆ. ಇವ್ರು ಟೆಂಟು ಇವೆಲ್ಲ ಇವ್ರು ಇಲ್ಲೇ ವಾಸ್ತವ್ಯ. ಇಲ್ಲೆಲ್ಲಿ ಬೇಕೋ ಅಲ್ಲಿ ಮಾಡ್ಕೋತಾರೆ. ಹೆಂಗೆ ನಮ್ಮ ಕನ್ನಡ ಏನು ಗುರು ಇಷ್ಟೊಂದು ಕುರಿ ಇದೆ. ಬರ್ತಾ ಇರ್ತಾನೆ ಬಿಡಿ, ಬರ್ತಾನೆ ತಾಳಪ್ಪ ಅವನು. ಹಾಂ
ಈಗ ಅವ್ನು ಜೆ ಕೆ ಅಲ್ವಾ, ಅದಕ್ಕೇ ಲೋಫರ್ ಅವ್ನ ಮಕ್ಕಳು ಆಕೆ ನೋಡೋ ಮ್ಯಾಚ್ ಇದ್ದಂಗೆ ಇಟ್ಟಿದ್ದು ನಾಯಿ. ओ भैया एक मिनट इधर आओ भैया, कितना बकरी है इधर और कितना शिप है बकरी? होगा 809। ऊपर ठीक है, तुम्हारा नाम? मोहम्मद इरशाद। ओके ठीक है भैया, थैंक यू। ಓಹ್ 809 ಅಂದರೆ ನಂಗೆ ಗೊತ್ತಾಗಲಿಲ್ಲ, ದಯವಿಟ್ಟು ನೀವೇ ಹೇಳಿ ಕಮೆಂಟ್ಸಲ್ಲಿ. ಸೊ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ಕುರಿಗಳನ್ನ ಕಾಯೋದಕ್ಕೆ ಒಂದು ಸ್ವಲ್ಪ ನಾಯಿಗಳಿರುತ್ತೆ ನೋಡಿ, ಈ ನಾಯಿಯೇ ಸೆಕ್ಯೂರಿಟಿ ಗಾರ್ಡ್ ಥರ ಇವ್ರಿಗೆಲ್ಲ. ತುಂಬ ಹಿಂದೆ ಒಂದು ಮುಂದೆ ಒಂದು ನಾಯಿ ಇರುತ್ತೆ. ಮತ್ತು ಇವರು ಶೆಪರ್ಡ್ಸ್ ಅಂತಾರೆ, ಇದು ಶೆಪರ್ಡ್ಸ್ ಕರೆಕ್ಟ್, ಸಾರಿ ಶೆಪರ್ಡ್ಸ್ ಅಂತಾರೆ ನೋಡಿ. ಹೆಂಗೆ ಹೋಗ್ತಾಯಿದೆ, ಎಷ್ಟು ಖುಷಿ ಆಗುತ್ತೆ ಈ ಥರ ನೋಡೋಕ್ಕೆ. ಸೊ ಇವರು ಅಲ್ಲೇ ಎಲ್ಲೊಂದಲ್ಲ ಹಂಗೆ ಕ್ಯಾಂಪ್ ಮಾಡಿಬಿಡ್ತಾರೆ, ಮೇಯ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಒಂದೇ ಸಲ ಬಾಡಿಗೆ ಅದೇ ಈ ಹಬ್ಬಗಳು ಮತ್ತು ಅದು ಇದು ಸೇಲ್ ಮಾಡಬೇಕು ಅಂದಾಗ ಈಗ ದೊಡ್ಡ ಗಾಡಿಗಳಲ್ಲಿ ಬಂದು ಆಟೋ ಗಿಟೋನೋ ಇಲ್ಲ ಅದು ಲಗೇಜ್ ಗಾಡಿಗಳು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಕುರಿಗೆ ಕಣ್ಣೋಗ್ಬಿಟ್ಟಿದೆ, ಕತ್ತೆ ಮೇಲೆ ಟ್ರೇ ಇಟ್ಬಿಟ್ಟು ಅದರೊಡನೆ ಹಾಕ್ಬಿಟ್ಟವ್ರೆ. ಪಾಪ ಕಣ್ಣೋಗ್ಬಿಟ್ಟಿದೆ, ಅದು ನೋಡಿ ಅದಕ್ಕೆ ಎಷ್ಟು ನೀಟಾಗಿ ಸಾಕ್ತಾಯಿದ್ದಾರೆ. 2 ಕತ್ತೆ ಇಟ್ಕೊಂಡಿದ್ದಾರೆ, 2 ಕತ್ತೆಲಿ ಐಟಮ್ ಇರುತ್ತೆ, ಮರಿನೂ ಇರ್ತವೆ, ಏನಲ್ಲ ಜೀನು. ಮ್ಯಾ ನೋಡಿ ಕತ್ತೆ ಅಲ್ಲ ಇದೆ ನೋಡಿ, ಅದು ಹೊಡೆದು ಇದಾಗ್ಬಿಟ್ಟಿದೆ. ಸೂಪರ್ ಗುರು, ಏನಲ್ವಾ ಲೈಫ್ ನೋಡಿ ಯಾವ ಥರ ಇರುತ್ತೆ. ಸೊ ಎಷ್ಟು ಕೋಲ್ಡ್ ಇದ್ರೂ ಅವರ ಆ ವಾತಾವರಣಕ್ಕೆ ಸೆಟ್ಟಾಗಿ ಅದೇ ಥರ ಬಟ್ಟೆಗಳು, ಅದೇ ಥರ ಅವ್ರಿಗೆ ಸೇಫ್ಟಿಗೆ ಹೆಂಗೆ ಬೇಕೋ ಮಾಡ್ಕೋತಾರೆ. ಬಟ್ ಯಾವುದೇ ಥರ ಮನೆಯಲ್ಲಿ ಇಲ್ಲಿ ಜನ ಬದುಕೋದೇ ಕಷ್ಟ, ಅಷ್ಟು ಚಳಿ ಇರುತ್ತೆ. ಬಟ್ ಆದರೆ ಅವ್ರು ಇಲ್ಲೇ ಕ್ಯಾಂಪ್ ಮಾಡ್ಕೊಂಡಿರ್ತಾರೆ. ಜೀವನ ನಿಜವಾಗ್ಲೂ ಒಬ್ಬೊಬ್ರಿಗೆ ಒಂದೊಂದು ಥರ. ನಾವು ಇದನ್ನ ನೋಡೋಕ್ಕೆ ಸುತ್ತಾಡೋಕ್ಕೆ ಬಂದಿದ್ದೀವಿ, ಅವರು ಇಲ್ಲೇ ಜೀವನ ಮಾಡ್ತಾಯಿದ್ದಾರೆ, ಒಬ್ಬೊಬ್ಬರು ಒಂದು ಜೀವನ. ಸೊ ಏನಿಲ್ಲ ಸ್ನೇಹಿತರೆ, ಅಷ್ಟೇ ನಮ್ಗೇನು ಸಿಕ್ಕಿದೆಯೋ ಆ ಜೀವನನ ಖುಷಿಯಿಂದ ಇರಿ, ಯಾವುದಾದ್ರೂ ಅಷ್ಟೇ. ಸೊ ಹೇಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಕೋಬೋದು, ಅದನ್ನು ಅಳವಡಿಸ್ಕೊಂಡ್ರೆ ಅನುಭವಿಸಿದವ್ರಿಗೆ ಏನು ಗೊತ್ತಪ್ಪ ಅಂತ ಹೇಳ್ಬೋದು. ಸೊ ದಯವಿಟ್ಟು ಹೌದು ಕರೆಕ್ಟೇ, ನಿಜವಾಗ್ಲೂ ಆ ಅನುಭವನ ಆಗಿರೋರಿಗೆ ಗೊತ್ತು. ಕಷ್ಟಗಳಾಗಲಿ ಸುಖಗಳಾಗಲಿ ಏನೇ ಆಗಲಿ ಜೀವನದಲ್ಲಿ ಏನು ಸಿಗುತ್ತೋ ಅದನ್ನು ಖುಷಿಯಿಂದ ಸ್ವೀಕರಿಸ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಸ್ವಲ್ಪ ತಿಳ್ಕೋಬೇಕಷ್ಟೇ, ಏನಿಲ್ಲ. ಏನು ಜೀವನ ಅಂದರೆ ಏನು, ನಾವು ಹೇಗೆ ಬದುಕಬೇಕು, ಖುಷಿ ಎಲ್ಲಿ ಸಿಗುತ್ತೆ. ಸಣ್ಣದಲ್ಲೇ ಖುಷಿ ಸಿಗೋದು, ದೊಡ್ಡದಲ್ಲಿ ಖುಷಿ ಸಿಗೋಲ್ಲ. ಸೊ ಸಣ್ಣದಲ್ಲೇ ಖುಷಿ ಸಿಗೋದು, ಸಣ್ಣದಲ್ಲೇ ಹುಡುಕ್ಬೇಕಷ್ಟೆ. ಇಲ್ಲಿ ನನಗಂತೂ ಖುಷಿ ಗುರು, 3ನೇ ಸಲ ಬರ್ತಾಯಿದ್ದೀವಿ. ತಿರ್ಗಾ ಇನ್ನೊಂದು 15 ದಿವಸ ಬಿಟ್ಟು ತಿರ್ಗಾ ಇಲ್ಲೇ ಓಡಾಡ್ತೀನಿ. ಏನಲ್ವ ಸಾಕು, ಬದುಕಿರೋ ದಿವಸ ಖುಷಿಯಿಂದ ನನಗೇನು ಅನಿಸುತ್ತೋ ಅದನ್ನು ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ಇದಕ್ಕಿಂತ ನನಗೇನು ಬೇಕು ಜೀವನ. ಮನೆಯಲ್ಲಿ ಒಳ್ಳೆ ಫ್ಯಾಮಿಲಿ, ಹೆಂಡತಿ ಇಬ್ಬರು ಮಕ್ಕಳು, ಒಳ್ಳೆ ಹೆಂಡತಿ, ಒಳ್ಳೆ ಫ್ರೆಂಡ್ಸು, ನನಗೆ ಬೇಕಾಗಿರೋ ಗಾಡಿಗಳು, ಖುಷಿಯಿಂದ ದುಡಿತಾ ಇದ್ದೀವಿ. ದುಡ್ಕೊಂಡೇ ಮಾಡ್ತಾ ಇರೋದು, ಯಾವನೇನು ಸುಮ್ಮನೆ ಅಂತೂ ಕೊಡೋಲ್ಲ. ಅಂದರೆ ಅನ್ಕೋಬೋದು ಒಬ್ಬರು, ಬಟ್ ಎಲ್ಲರೇ ನೋಡಿರೋರಿಗೆ ಗೊತ್ತಿರುತ್ತೆ ನಮ್ಮ ಬಗ್ಗೆ. ಲ್ಯಾಂಡ್ ಸ್ಲೈಡ್ಸು ಮತ್ತು ರೋಡ್ ವರ್ಕ್ಗಳೆಲ್ಲ ಮಾಡ್ತಾ ಇರ್ತವೆ. ಅಯ್ಯೋ ಇದ್ದೋಯ್ತು, ನಿಮ್ಮ ಪ್ಯಾನೆಲ್ ಸೆಟ್ ಆಗ್ಬೋದು, ನೋಡ್ಕೊಂಬ. ಕಲ್ಲಾಗ್ತವ್ರೆ ಸ್ವಲ್ಪ ರೋಡ್ ವರ್ಕ್. ಸೊ ಕಾರ್ಗಿಲ್ ಬಂತು, ಇಲ್ಲೇ ಬಂತ ಲೆಫ್ಟಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿಬಿಟ್ಟು ಆರ್ಮಿ ಮೇಲೆ ನೋಡಿ ಕಾರ್ಗಿಲ್ ಮಕ್ಕಳಿದು. ಸೊ ಒಂದು ಟೈಮಲ್ಲಿ ಕಾರ್ಗಿಲ್ಲೂ ಬೇರೆಯವ್ರಿಗೆ ವಶ ಆಗಿತ್ತು. ಇಲ್ಲೇ ಫಸ್ಟ್ ಇಲ್ಲೇ ಹಾಕೋಣ, ಬರೋ ಗಾಡಿ ಕಡಿಮೆ ಐತೆ, ಇಲ್ಲೇ ಹಾಕೋಣ. ಸೊ ಗೊತ್ತಿರುತ್ತಲ್ಲ, ಬನ್ನಿ ಫಸ್ಟ್ ರೈಟ್ ಕಾರ್ಗಿಲ್ಲು. ನಾವು ಇದ್ರ ಬಗ್ಗೆ ಸ್ಟೋರಿ ಯಾವಾಗಲೂ ಹೇಳೋಕ್ಕಾಗಲ್ಲ. ಸೊ ಒಂದೇನೆ ಗೊತ್ತಿರೋದೆ, ನಮ್ದು ಹಳೆ ವಿಡಿಯೋಗಳು ಕಾರ್ಗಿಲ್ ಅಂತ ಹೊಡೆದ್ರೆ ನಮ್ಮದು ಬರುತ್ತೆ.
ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಒಂದು ಕ್ಲಬ್ಬಿಂದ ಬಂದಿರೋರು ಅವ್ರು ಹೋಗಿ ನೋಡ್ಕೊಂಡು ಫಸ್ಟ್ ರೈಟು ಒಳಗಡೆ ತೊಗೊಳ್ಳಿ ಹೋಟ್ಲು. ಸೊ ಕಾರ್ಗಿಲ್ ಮೆಮೋರಿಯಲ್ ಅಲ್ಲಿ ನೋಡ್ಕೊಂಡು ಬಂದರು ಬಾಯ್ಸು. ಸೊ ನಾವು ಇಲ್ಲೇ ಇದ್ದೋ. ಸೊ ಇವಾಗ ಟುವರ್ಡ್ಸ್ ಕಾರ್ಗಿಲ್. ಇವತ್ತು ಸ್ಟೇ ಬಂದಿರಲಿಲ್ಲ, ಕಾರ್ಗಿಲಲ್ಲೇ ಇರುತ್ತೆ ನಮ್ಮದು. ಸೊ ಇಲ್ಲಿಂದ ಓಡ್ತಾ ಇದ್ದೀವಿ. ಜೈ ಹಿಂದ್. ಓ ಯಪ್ಪ, ಏನು ಗುರು, ಎಲ್ಲಿತ್ತು ಈ ಬೆಟ್ಟ ಅಲ್ಲ. ಈ ಬೆಟ್ಟದಲ್ಲಿ ಇಷ್ಟು ನೀರಿದೆಯಾ ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಅದೆಲ್ಲ ಐಸ್ ಕರ್ಗೆ ಬರೋದು ಎಲ್ಲೆಲ್ಲಿಂದ ಬರ್ತಾ ಇರ್ತೋ. ಅಪ್ಪ ನೇಚರೇ ಅದ್ಭುತ ನಿಜವಲ್ಲ ನೋಡೋಕ್ಕೆ. ಇಲ್ಲಿ ನೋಡಿದೆಯಲ್ಲ ಒನ್ವೆಗಳಿದೆ ಅಲ್ಲಿ ಕಾರ್ಗಿಲಲ್ಲಿ. ಲಾಸ್ಟ್ ಟೈಮ್ ನಾವು ರಿಟರ್ನ್ ಹೋಗ್ಬೇಕಾರೆ ಎಲ್ಲಿ ಒಂದ್ಸಲಿ ಊರೆಲ್ಲ ಸುತ್ತಾಕೊಂಡ್ಬಂದೆ. ಆಮೇಲೆ ಬೈಪಾಸ್ ಇದು ನೋಡಿ, ಲೆಫ್ಟ್ ಹೋದ್ರೆ ಬೈಪಾಸು. ಅದು ಮೇಲ್ಗಡೆನೇ ಹೋಗುತ್ತೆ, ಯಾಕಂದರೆ ಲಾರಿಗಳೆಲ್ಲ ಸಿಟಿ ಒಳಗೆ ಬರಲ್ಲ. ಮಕ್ಳಿಗೆ ಏನಿಲ್ಲ, ಜಸ್ಟ್ ಒಂದು ಸೆಕೆಂಡ್ ಕೊಟ್ಟರೆ ಖುಷಿ ಅವ್ರಿಗೆ. ಸೊ ಕಾರ್ಗಿಲಿನ ಸಿಟಿ ಇದು, ಕಾರ್ಗಿಲ್ ಟೌನ್, ಸಿಟಿ ಟೌನ್ ಎಲ್ಲ ಒಂದೇ. ಸೊ ದೊಡ್ಡದಾಗಿದ್ರೆ ಸಿಟಿ, ಚಿಕ್ಕದಾಗಿದ್ರೆ. ಬಟ್ ಇಲ್ಲಿ ಏನು ಅಂದರೆ ಮೆಜಾರಿಟಿ ಜಾಸ್ತಿ ಮುಸ್ಲಿಮ್ಸ್ ಇದ್ದಾರೆ. ನನಗೆ ಕಲ್ಕಿ ಹೇಳಿದ್ರು ಒಂದ್ಸಲಿ, ಇಲ್ಲೆಲ್ಲ ಎಂಟರ್ಟೈನ್ಮೆಂಟೇ ಇಲ್ಲ ಅಂತ ಹೇಳಿದ್ರು. ಅಂದರೆ ಟಿ ವಿಗಳಿಲ್ಲ, ಡ್ರಿಂಕ್ಸ್ ಇಲ್ಲ ಅಂತಿದ್ರು. ನಮ್ಗೆ ಹೆಂಗೆ ಬೀಳುತ್ತೆ ಗೊತ್ತಾ ಅದು. ಅದೇ ಓ ಅವ್ರ ಅಪ್ಪ ಅಮ್ಮ ಸರಿಗೆ ಹೇಳ್ಕೊಟ್ಟಿಲ್ಲ. ಸೊ ಫೈನಲಿ ರಾಯಲ್ ಗ್ಯಾಶೋ ಸ್ಟೇ ಬಂದೆ. ಹೋಗಕ್ಕ ಯಾಕಕ್ಕ ಸ್ಟೇ ಬಂದಿಲ್ಲ. ತಾಳಿ. ಸೊ ಇವತ್ತಿನ ಸ್ಟೇ ಇಲ್ಲೇ ಕಾರ್ಗಿಲ್ ಸ್ನೇಹಿತರೆ. ಸೊ ಒಂದು ಒಳ್ಳೆ ಜರ್ನಿ, ಚೆನ್ನಾಗಿತ್ತು. ಒಳ್ಳೊಳ್ಳೆ ಜೋಜಿಲ ಪಾಸು ಅಲ್ಲೆಲ್ಲ ಪಾಸ್ ಮಾಡ್ಕೊಂಡ್ಬಂದು. ತಾಳು ಬಾಬಾ ಸ್ವಲ್ಪ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಹಾಕೋಣ. ನೀವು